ಹಾಯ್ ಸರ್. ನಮಸ್ತೆ. ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ ಸರ್ ದೇವಿನ? ಇದು ನಾವೊಂದು ಲಕ್ಷ ಕೋಟಿ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ HIV ಸಮಾಜ ಅಂತ ಇದೆ, ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ನಮ್ದೊಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಬನ್ನೇರಘಟ್ಟ ರಾಗಳ್ಳಿಲಿ. ಪ್ರಯುಕ್ತ ಇವತ್ತು ಕೋಟಿ ಕುಂಕುಮ. ಲಕ್ಷ್ಮಿ ಸರ್, ಇಲ್ಲಿ MP ಎಲೆಕ್ಷನ್ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಸರ್? ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಸರಿಯಾಗಿ ಗೊತ್ತಿಲ್ಲ. ದೈವಿ ನಿರ್ಣಯ ಮಾಡ್ತಾಳೆ ಖಂಡಿತ. ಇವಾಗ ಬಿಜೆಪಿ ಯಾವಾಗ್ಲೂ ಇಲ್ಲಿ ಗೆದ್ಕೊಂತ ಬಂದಿದೆ. ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ, ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ? ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತಾ? ಬಿಜೆಪಿಯಲ್ಲಿ ಇವಾಗ ತೇಜಸ್ವಿ ಸೂರ್ಯ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಿದಾರಾ? ಖಂಡಿತ ಮಾಡಿದ್ದಾರೆ. MP ಇವಾಗ ಇಲ್ಲಿನ MP ಇವಾಗ ಹಂಗೆ ಬಿಜೆಪಿ ಕಡೆಯಿಂದ ಜೈಶಂಕರ್ ಅವ್ರನ್ನ ನಿಲ್ಲಿಸಬೇಕು ಅಂತಿದ್ದಾರೆ. ನಿಮ್ ಪ್ರಕಾರ ಏನ್ ಹೇಳ್ತೀರಾ ಜೈಶಂಕರ್ ಅವ್ರ ಬಗ್ಗೆ? ಹಾಂ ಮೇಡಮ್, ಒಳ್ಳೆ ವಿದೇಶಾಂಗ ಸಚಿವರು. ಹೌದು, ಒಳ್ಳೆ ಡಿಸಿಷನ್. ಏನಾದ್ರು ಬಗ್ಗೆ ನಾವು ದೈವ ಶಕ್ತಿನ ಕರ್ಕೊಂಡು ಹೋಗ್ತಾ ಇದೀವಿ. ರಾಜಕೀಯ ಮಧ್ಯ ಬೇಡ. ದೈವ ಶಕ್ತಿ ಜೊತೆಗೆ ದೈವ ಶಕ್ತಿ ನಮ್ಮ ಹೋಗ್ತಾ ರಾಜಕೀಯ ಇದೀವಿ. ಶಕ್ತಿನೂ ಬೇಕಮ್ಮ. ಇವಾಗ ಎಲ್ಲ ನಮ್ಮ ನಡಿಬೇಕಂತಂದ್ರೆ ನೋಡಿ, ಇಲ್ಲೆಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲ, ಈಗ ರಾಜಕೀಯ ಶಕ್ತಿ ಬೇಕಲ್ವಾ? ದೈವಿ ಪ್ರೇರಣೆ ಆಗತ್ತೆ. ಆಮೇಲೆ ಯಾರು ಬರ್ತಾರೋ ಅವ್ರು ಬರ್ಲಿ. ಇಲ್ಲೆಲ್ಲ ಫಸ್ಟ್ ಆಫ್ ಆಲ್ ಬಿಜೆಪಿಗೆ ಪ್ರಿಫರೆನ್ಸ್, ಮೋದಿ ಅವರಿಗೇನೆ. ಹಂಗಾದ್ರೆ ಕುಬೇರಮ್ಮಂಗ್ ಬೇಡ್ಕೋತೀರಾ ಇವಾಗ? ಕುಬೇರಮ್ಮಂಗ್ ಬೇಡ್ಕೋತೀವಿ, ಯಾರೇ ಬರ್ಲು ಒಳ್ಳೇದ್ ಮಾಡ್ಲಿ ಕ್ಷೇತ್ರಕ್ಕೆ ಅಂತ ಬೇಡ್ಕೋತೀವಿ. ಓಕೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಕಾತ್ಯಾಯಿನಿ, ನಾನು ಜರ್ನಲಿಸ್ಟೇ. ಓ, ಅದರಿಂದ ನಿಮ್ಗೂ ಬೇಗ ಕನೆಕ್ಟ್ ಆಯ್ತು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜರ್ನಲಿಸ್ಟ್ ಅಮ್ಮ ಮಾತಾಡಿದ್ರು. ಅಪ್ಪ ಇಲ್ಲಿ ನೋಡಿ, ಹಾಯ್ ನಿಂಗೊಂದು. ಯಾರು ಬರ್ಬೇಕು ಬಿಜೆಪಿಯಿಂದ ಈ ಸತಿ? ನಾವು ಮೊದಲಿಂದಲೂ ಬಿಜೆಪಿನೇನೆ. ಬಿಜೆಪಿನೇನಾ? ಇವಾಗ ತೇಜಸ್ವಿ ಸೂರ್ಯ ಅವರೇ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇರೆ ಕ್ಯಾಂಡಿಡೇಟ್ ನಿಲ್ಸದ MP ಎಲೆಕ್ಷನ್ಗೆ? ತೇಜಸ್ವಿ ಸೂರ್ಯ ಅವರೇ ಇರಲ್ಲ? ಏನ್ ಕೆಲಸ ಮಾಡಿಲ್ಲ ಅಂತವ್ರಲ್ವಾ? ಇಲ್ಲ, ಮಾಡಿಸ್ತೀವಿ ಇನ್ಮೇಲೆ. ಮಾಡಿಸ್ತೀರಾ? ನಾವೇ ಮಾಡಿಸ್ತೀವಿ. ಅವರೇ ಮಾಡಿಸ್ತಾರಂತೆ. ಹಾಯ್ ಸರ್, ಬನ್ನಿ ಇಲ್ಲಿ ತರಕಾರಿ ತಗೋತಾ ಇದ್ದೀನಿ. 1 kg ಬೀನ್ಸ್ ಕೊಡಿ, 1 kg ಕೊಡಿ. ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ಬಿಡ್ತೀರಿ, ಹೇಳಿ. ಈ ಸತಿ MP ಎಲೆಕ್ಷನ್ಗೆ ಯಾರು ನಿಂತ್ರೆ ಚೆನ್ನಾಗಿರುತ್ತೆ ನಿಮ್ಮ ದಕ್ಷಿಣ ಕ್ಷೇತ್ರದಿಂದ? ನಮ್ಗಿನ್ನ ಅಭ್ಯರ್ಥಿ ಗೊತ್ತಿಲ್ವಲ್ಲ ಯಾರು ಅಂತ. ನಾನು ಹೇಳ್ತೀನಿ ಅಭ್ಯರ್ಥಿ ಯಾರಂತ. ಇವಾಗ ಆಲ್ರೆಡಿ MP ಆಗಿ ತೇಜಸ್ವಿ ಸೂರ್ಯ ಅವರೇ, ಹಾಗೆ ಬಿಜೆಪಿಯಿಂದ ಈ ಸತಿ ಜೈಶಂಕರ್ ಅವ್ರನ್ನ ನಿಲ್ಲಿಸಬೇಕು ಅಂತಾನೂ ಇದ್ದಾರೆ, ವಿದೇಶಾಂಗ ಸಚಿವರು. ಅವರೇ ಬರಲಿ. ಏನು ಎರಡೇ ಆಪ್ಷನ್ ಕೊಟ್ಟಿದ್ದು ಗುರು ನಾನು. 2 ಆಪ್ಷನಲ್ಲಿ 1 ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ರು. ಇನ್ನು ಕಾಂಗ್ರೆಸ್ ಐತೆ, ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಇಂದನೂ ಕೂಡ ಬರ್ತಿದ್ದಾರೆ. ರಮ್ಯ ಅವರು ನಿಲ್ತಾರಂತ ಈ ಸತಿ, ಏನ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀರಾ? ಅವ್ರು ನಿಂತ್ರೆ ಸಪೋರ್ಟ್ ಮಾಡ್ತೀವಿ. ಯಾರಿಗೆ? ರಮ್ಯಾ, ಕಾಂಗ್ರೆಸ್ ಇಂದ ರಮ್ಯ ಅವ್ರು ನಿಂತ್ರೇನಾ? ಇಲ್ಲಿ ಬಿಜೆಪಿ ಇರೋದು, ಈ ಸತಿ ಕಾಂಗ್ರೆಸ್ ಬರುತ್ತಾ? ನೋಡ್ಬೇಕು ಮೇಡಮ್, ಬರಲ್ಲ ಡೌಟ್. ಕಾಂಗ್ರೆಸ್ ಬರೋ ಡೌಟಾ? ಆದ್ರೆ ರಮ್ಯ ಅವ್ರು ನಿಂತ್ರೆ ಓಟ್ ಹಾಕ್ತೀರಾ? ನಾವು ಓಟ್ ನಮ್ದಿರೋದು ಪಕ್ಕದ ರೋಡಲ್ಲಿ, ನಮ್ದು ಬೆಂಬಲಿರ ಬೇರೆ. ಬಟ್ ರಮ್ಯ ಅವ್ರು ಬಂದ್ರೆ ಯಾಕೆ ಓಟ್ ಹಾಕ್ತೀರಾ? ರಮ್ಯ ಬಂದ್ರೆ ಯಾಕೆ ಓಟ್ ಹಾಕ್ತೀರಾ? ಅಲ್ಲ, ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಅಂದ್ರಲ್ಲ, ಅದಕ್ಕೆ. ನಿಮ್ ಫೇವ್ರೇಟ್ ಹೀರೋಯಿನ್ ಅವರು? ನಮ್ದೇನು ಫೇವ್ರೇಟ್ ಏನಿಲ್ಲ. ಇಲ್ವಾ? ನೋಡಿ, ನಿಮ್ ವೈಫಲ್ಲಿ ಯಾರು ನೋಡಲ್ಲ, ಹೇಳಿ, ಪರವಾಗಿಲ್ಲ. ತೊಂದರೆ ಇಲ್ಲ ಮೇಡಮ್, ನೋಡಿದ್ರು ಪರವಾಗಿಲ್ವಾ? ಸರಿ ಸರ್, ಆಯ್ತು. ಹೆಂಗೈತೆ ಬೀನ್ಸ್ 1 kg ಎಷ್ಟು? 80. ಕ್ಯಾರೆಟ್ 80. ಒಳ್ಳೆ ವ್ಯಾಪಾರ ಆಗ್ತಿದ್ಯಾ? ವ್ಯಾಪಾರ ಇಲ್ಲ ಮೇಡಮ್. ನಿಮ್ ಕಷ್ಟ ತೋಡ್ಕೊಳ್ಳಿ ಮತ್ತೆ. ಇಲ್ಲಿ ರೋಡ್ ಇದಾದ್ಮೇಲಂತೂ, ಚಿಕ್ಕದಾದ್ಮೇಲಂತೂ ವ್ಯಾಪಾರ ಇಲ್ಲ ಮೇಡಮ್. ಇಲ್ಲ, ತುಂಬ ಇಕ್ಕಟ್ಟಾಗ್ತಾ ಇದೆ ರೋಡು, ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ ರೋಡು, ಅದಕ್ಕೆ ಟ್ರಾಫಿಕ್ ತುಂಬ ಜಾಸ್ತಿ ಆಗಿದೆ, ಅದಕ್ಕೆ ವ್ಯಾಪಾರ ಆಗ್ತಿಲ್ಲ. ನಿಮ್ಗೆ ಹೇಳಿ, ನಿಮ್ಮ ಇವ್ರಿಗೆ, ನಿಮ್ಮ ಕ್ಯಾಂಡಿಡೇಟ್ಗಳಿಗೆ. ಇರಲಿ ಮೇಡಮ್, ಅಷ್ಟೇನಾ? ಬನ್ನಿ, ಅಲ್ಲಿ ಮಾತಾಡ್ತವ್ರೆ ಸರ್, ಅವ್ರ ಹತ್ರ ಮಾತಾಡ್ಸೋಣ. ಬಟಾಣಿ ವೇಸ್ಟ್ ಆಗಿದೆ ಅಂತ ಕೇಳೋಣ, ಯಾಕೆ ವೇಸ್ಟ್ ಆಗಿದೆ, ಎಷ್ಟು ವೇಸ್ಟ್ ಆಗಿದೆ ಅಂತ. ಹಾಯ್ ಸರ್. ಇರ್ಲಿ ಸರ್, ಹೇಳಿ ಸರ್, ಪರವಾಗಿಲ್ಲ. ನಿಮ್ಮ ಹೆಸರು ಹೇಳಿ. ಆಯ್ತು. ಇಲ್ಲ, ನನ್ನ ಹೆಸರು ರವಿ ಅಂತ. ಅವ್ರನ್ನ ಕೇಳ್ಕೊಂಡು. ಇವಾಗ MP ಎಲೆಕ್ಷನ್ಗೆ ಯಾರು ನಿಂತ್ರೆ ಚೆನ್ನಾಗಿರುತ್ತೆ? ರಾಜಕೀಯನೇ ಗೊತ್ತಿಲ್ಲ ನನಗೆ. ರಾಜಕೀಯನೇ ಗೊತ್ತಿಲ್ವಾ? ಏನ್ ಸರ್, ಓಟ್ ಹಾಕಿಲ್ವಾ ಸರ್ ನೀವು? ಹಾಕ್ತೀವಿ ಅಷ್ಟೇ, ನಮ್ಗೆ ಇಷ್ಟ. ನಮ್ದು ಈ ಕ್ಷೇತ್ರ ಅಲ್ಲ. ಯಾರು ಇಷ್ಟ ನಿಮ್ಗೆ? ಯಾವ್ದಾದ್ರು ಹೇಳಿ. ಯಾರು? ಸಿದ್ದರಾಮಯ್ಯ, ಯಡಿಯೂರಪ್ಪ, ಮೋದಿ? ಯಡಿಯೂರಪ್ಪ ಅವ್ರು ಇಷ್ಟ. ಹಾಗಾದ್ರೆ ನೀವು ಬಿಜೆಪಿ ಕಡೆಯವರು? 100%. ಇಲ್ಲ, ಹಂಗೇನ ರಾಜಕೀಯ ನಮ್ಗೆ ಇಷ್ಟ ಇಲ್ಲ. ನಮ್ಮ ಜಯನಗರ ಇರೋದು ನಾವು, ನಮ್ಮದು ಬೇರೆ ಇದೆ. ಇಲ್ಲಿ ಯಾರು ಕೇಳ್ಕೊಳ್ಳಿ. ಒಂದೇ ಬರುತ್ತೆ ವಿಧಾನಸಭಾ MP ಗೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಬಿಜೆಪಿ. ಕ್ಯಾಂಡಿಡೇಟ್ ಯಾರಾದ್ರೂ ನಿಲ್ಲಿ. ನಾನು ನಿಲ್ತೀನಿ ಈಗ, ನನ್ನ ಗೆಲ್ಲಿಸ್ತೀರಾ? ಹಂಗೆ ಕಾಂಗ್ರೆಸ್ ಇಂದ ರಮ್ಯಾ ನಿಲ್ತಾನೆ, ಬಿಜೆಪಿ ನೀವು ಯಾಕೆ ನಿಲ್ಬಾರ್ದು? ನಾನು ನಿಲ್ಬಾರ್ದು. ಅವರು ದಿವ್ಯಾ ಸ್ಪಂದನ, ನಾನು ದಿವ್ಯಾ ವಸಂತ. ಅಷ್ಟೇ. ಓಟ್ ಹಾಕ್ತೀರಾ ಒಟ್ನಲ್ಲಿ? 100% ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಯ್ ಸರ್, ನೀವೇ ಫ್ಲವರ್ ಕಟ್ತಿದ್ದೀರಲ್ಲ, ಫಸ್ಟ್ ನೀವೇ ಹೇಳ್ಬಿಡಿ. ಅಯ್ಯಯ್ಯೋ. ಹಾಂ ಸರ್, ಇವತ್ತು ಈ ಸತಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ MP ಎಲೆಕ್ಷನ್ಗೆ? ಗೊತ್ತಿಲ್ಲ ಮೇಡಮ್. ಹೇಳಿ ಸರ್, ಪರವಾಗಿಲ್ಲ. ಯಾರು ಬರೋದು ಬೇಕಾಗಿಲ್ಲ ಮೇಡಮ್. 1-2 ಹುಡುಗಿ ಹೆಸರಾದ್ರೂ ಹೇಳಿ. ಯಾರ್ದು?
ಹುಡುಗಿ ಒಂದೆರಡು ಹುಡುಗಿ ಹೆಸರು. ಯಾವ ಹುಡುಗಿ ಹೆಸರು ಹೇಳ್ಬೇಕು? ರಮ್ಯಾ, ಭವ್ಯ. ಅವ್ರು ಯಾರೋ ಗೊತ್ತಿಲ್ವಲ್ಲ? ಗೊತ್ತಿಲ್ವಾ? ನಿಮಗೆ ಗೊತ್ತಿರೋರ ಹೆಸರು ಹೇಳಿ. ಗೊತ್ತಿರೋರು ಯಾರು ಅಂತ ಗೊತ್ತಿಲ್ವಲ್ಲ? ಓಕೆ, ಸೊ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಎಂಪಿಗೆ? ಗೊತ್ತಿಲ್ಲ ಮೇಡಮ್. ಇವ್ರಿಗೂ ಗೊತ್ತಿಲ್ಲ ಅಂತ. ನಿಮಗೆ ಸರ್? ತೇಜಸ್ವಿ ಸೂರ್ಯನ, ಜಯಶಂಕರ? ಯಾರು ಬೇಡ. ಯಾರು ಬಂದ್ರೆ ಏನು, ನಮಗೆ ನಾವಿದ್ರೆ ಸರಿನೇ ಅಷ್ಟೇ. ನೀವಿದ್ರೆ ಸರಿ. ಹಾಗಾದ್ರೆ ನೀವು ಲೈಫ್ ಲಾಂಗ್ ಸಿಂಗಲ್ ಆಗೇ ಇರ್ತೀರಾ? ನೋ ಗರ್ಲ್ ಫ್ರೆಂಡ್ ಇದ್ದಾರಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸರ್.